ವೆಂಕಟ್ ನಾರಾಯಣ್ ಅಂತ. ಅವರು ಸುಮಾರು ಒಂದು 50 ಕನ್ನಡ ಚಿತ್ರಗಳಿಗೆ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ. ಅವರು ಇಲ್ಲಿ ಬಂದಾಗ ಹೇಳ್ತಾರೆ ಯಾವ್ಯಾವ ಫಿಲ್ಮ್ ಮಾಡಿದ್ದೀವಿ, ಯಾವ್ಯಾವ್ದು ಯಶಸ್ವಿ ಆಗಿದೆ ಅಂತೇಳಿ. ಅವರು ಕೂಡ ನಮ್ಮ ಒಂದು ಸೌತ್ ಕಿಂಗ್ ಆಕ್ಷಸದಲ್ಲಿ ಒಂದು ಹೆಜ್ಜೆಯನ್ನಿಟ್ಟು ತಮ್ಮ ಪ್ರತಿಭೆಯಿಂದ ಬೆಳೆದು ಮುಂದುವರೆದು ಈಗ ಅತ್ಯಂತ ಅವ್ರದ್ದೇ ಒಂದು ಸ್ಟುಡಿಯೋ ಇದೆ, ಎಲ್ಲ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ವೆಂಕಟ್ ಗುರು ಇಬ್ಬರು ಬನ್ನಿ. ವೆಂಕಟ್ ಬನ್ನಿ ಗುರು ಅವ್ರದ್ದು. ದಯವಿಟ್ಟು ನಮ್ಮ ಕಲಾ ಸಂಗಮದ ಎಲ್ಲರೂ ಅವರಿಗೆ ಚಪ್ಪಾಳೆ ತಟ್ಟಬೇಕು. ಈಗೆಲ್ಲ ಬೆಳೆದು ಪ್ರತಿಭೆ ಬೆಳೆದಿದ್ದಾರೆ. ನಾಗಾಲೋಟದಲ್ಲಿ ಬೆಳೆದು ಒಂದು ಹೆಜ್ಜೆ ಅನಿಲ್ ಅವರ ಆರ್ಕೆಸ್ಟ್ರಾದಲ್ಲಿ ಒಂದು ಹೆಜ್ಜೆ ಇಟ್ಟು ಅಲ್ಲಿಂದ ನಾಗಾಲೋಟದಲ್ಲಿ ಹನುಮನ ಹಾಗೆ ಹಾರಿ ಹೋದವರು ನಮ್ಮ ವೆಂಕಟನಾರಾಯಣ. ಎಲ್ರಿಗೂ ನಮಸ್ಕಾರ. ಬಹಳ ಸಂತೋಷವಾಗುತ್ತೆ. ಆಲ್ಮೋಸ್ಟ್ 27 ಇಯರ್ಸ್ ಮುಂಚೆ ನಾನೊಂದು ಕ್ರೆಡಿಟ್ ಕಾರ್ಡ್ಸ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದೆ. ಅವಾಗ ಆ ಟೈಮಲ್ಲಿ ಐ ವಾಸ್ ಟ್ರಾವೆಲಿಂಗ್ ಡೌನ್ ದ ಲಿಂಕ್ ರೋಡ್. ಆವಾಗ ಆ ಲಿಂಕ್ ರೋಡ್ ಆಫೀಸಲ್ಲಿ ಅನಿಲ್ ಸರ್ ಮತ್ತು ಬೇರೆ ಮ್ಯೂಸಿಷಿಯನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಏನೋ ಸಾಂಗ್ ಕೇಳಿಸ್ತು, ಒಳಗೆ ಹೋದೆ, ಕೇಳಿದೆ ಈ ಥರ ಏನು ನಡೀತಿದೆ ಅಂತ. ಪ್ರಾಕ್ಟೀಸ್ ಆಗ್ತಾಯಿದೆ, ಮುಂದೆ ವೆಡ್ಡಿಂಗ್ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರು. ನಾನು ಕೇಳಿದೆ ನಾನು ಬರ್ಬೋದಾ ಅಂತ ಕೇಳಿದೆ. ಬರ್ಬೋದಪ್ಪ, ಬಟ್ ಫಸ್ಟ್ ನಾನು ಆಡಿಷನ್ ಮಾಡಬೇಕು ಅಂತ ಹೇಳಿದ್ರು. ಆಡಿಷನ್ ಆಯಿತು. ಸರಿ ಪ್ರೋಗ್ರಾಮ್ ಬಂದ್ಬಿಡು ಅಂದರು. ನಾನು ಪ್ರೋಗ್ರಾಮ್ಗೆ ಹೋದೆ, ಖುಷಿಯಾಗಿ ಹೋದೆ. ಬಿಕಾಸ್ ಬಹಳ ವರ್ಷಗಳಿಂದ ನಾನು ಆರ್ಕೆಸ್ಟ್ರಲ್ಲಿ ಹಾಡಬೇಕು ಅಂತ ನಾನು ಎಲ್ಲರ ಹತ್ರ ವಿಸಿಟಿಂಗ್ ಕಾರ್ಡ್ ತೊಗೊಳ್ಳೋದು ಇಟ್ಕೊಳ್ಳೋದು, ಬಟ್ ಹೋಗಲಿಕ್ಕೆ ಒಂದು ಹಿಂಜರಿತಾ ಇದ್ದೆ. ಬಟ್ ಅವತ್ತು ನನಗೆ ಪ್ರೋಗ್ರಾಮ್ ಸಿಕ್ತು, ಪದ್ಮಾವತಿ ಕನ್ನಡ ಮಂಟಪ ಅನಿಸುತ್ತೆ, ಇಫ್ ಐ ಆಮ್ ಕಾರ್ಡ್ ರೋಡಲ್ಲಿ. ಒಂದು 5:30ಗೆಲ್ಲ ಮುಂಚೆನೇ ಹೋಗ್ಬಿಟ್ಟೆ. ಪ್ರೋಗ್ರಾಮ್ ಶುರುವಾಯಿತು, ನಡೀತಾ ಇದೆ. ನಾನು ಸರಿ ನೆಕ್ಸ್ಟ್ ಕರೀತಾರೆ ಅಂದ್ಕೊಂಡು ನೋಡಿದೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಪ್ರೋಗ್ರಾಮು ಮುಗೀತು. ಈ ಕಡೆ ಗಂಡು ಹೆಣ್ಣು ಅವರು ಆ ಕಡೆ ಹೋದರು. ಗಣೇಶ್ ಬಾಪ ಅಂದರು. ಸರ್ ಅಂದೆ, ಹಾಡು ಅಂದರು. ಹಾಡಿದೆ. ಬಟ್ ಆಫ್ಟರ್ವರ್ಡ್ಸ್ ಐ ಗಾಟ್ ಟು ನೋ these are all different levels of audition which happens. See, he cannot take a chance straight away ಬಂದು ಹಾಡಪ್ಪ ಅಂತ ಪ್ರೋಗ್ರಾಮ್ ಮುಂಚೆ ಕೊಟ್ಬಿಟ್ರೆ ಆ ಪ್ರೋಗ್ರಾಮ್ ಶುರು ಆದಮೇಲೆ ನಾನು ಒಂದು ವೇಳೆ ತಪ್ಪಾಗಿ ಹಾಡಿ ಏನೋ ಆಗ್ಬಿಟ್ರೆ ಪ್ರೋಗ್ರಾಮ್ಗೊಂದು ಹಾನಿ ಆಗುತ್ತಲ್ವಾ. ಸೊ ಐ ಕುಡ್ ಅಂಡರ್ಸ್ಟ್ಯಾಂಡ್ ವಾಟ್ ವಾಸ್ ದ ರೀಸನ್ ಬಿಹೈಂಡ್ ಇಟ್, ಬಟ್ ದಟ್ ವಾಸ್ ದ ಬೆಸ್ಟ್ ಟೀಚಿಂಗ್ ವಾಟ್ ಐ ಹ್ಯಾಡ್. ಆ್ಯಂಡ್ ಅವ್ರು ಹೇಳಿದ್ರು 1 ವರ್ಷ 2 ವರ್ಷ ಸೌತ್ ಕಿಂಗ್ ಅಂದರು. ಅಲ್ಲ, 26 ವರ್ಷ ಸೌತ್ ಕಿಂಗೆ, ಇನ್ನು ಎಷ್ಟು ವರ್ಷ ಬಾಳ್ತೀನಿ ಅದು ಸೌತ್ ಕಿಂಗೇನೆ. ಬಿಕಾಸ್ ದಟ್ಸ್ ಅ ಫಸ್ಟ್ ಸ್ಟೆಪ್. ಬಿಕಾಸ್ ಕಾಲೇಜ್ ಮುಗಿಸ್ಕೊಂಡು ಯಾವುದೋ ಒಂದು ಫೀಲ್ಡಲ್ಲಿದ್ದು ನಾನು MCA ಮಾಡಿಕೊಂಡು ಮತ್ತೆ ಪ್ಯಾರಲಲಿ ಐ ಯೂಸ್ ಟು ವರ್ಕ್ ಆಸ್ ಸೇಲ್ಸ್ ಎಕ್ಸಿಕ್ಯೂಟಿವ್, ಮೆಡಿಕಲ್ ರೆಪ್ರೆಸೆಂಟೇಟಿವ್ ಇದೆಲ್ಲ ಮಾಡಿಕೊಂಡು ಆರ್ಕೆಸ್ಟ್ರಾ ಒಳಗೆ ಬಂದು ಆ ಒಂದು ಜೀವನ ಶುರುವಾಯ್ತಲ್ವಾ. ದಟ್ ಮೇಡ್ ಮೀ ದ ಲೈಫ್ ಫಾರ್ ನೌ. ಬಿಕಾಸ್ ಅದೆಲ್ಲ ಆಗಿ ನಾನು ಏನಾಯಿತು, ಐ ಹ್ಯಾಡ್ ಅ ವೆರಿ ಗುಡ್ ಫ್ರೆಂಡ್ಶಿಪ್ ವಿತ್ ಶ್ರೀನಿವಾಸ್, ಅಶ್ವಿನಿ ಆ್ಯಂಡ್ ಅದರ್ ಶ್ರೀನಿವಾಸ್, ಆಲ್ ದೋಸ್ ಪೀಪಲ್. ಅಲ್ಲಿಂದ ನಾನು ಇನ್ನೊಂದು ಆರ್ಕೆಸ್ಟ್ರಾಗೆ ಹೋದೆ, ಸೌಂಡ್ ಆ್ಯಂಡ್ ಮೆಲೋಡಿ ಅನ್ಸತ್ತಲ್ವಾ, ಸೌಂಡ್ ಆಫ್ ಮೆಲೋಡಿ, ಇವರು ಸುದರ್ಶನ್ ಅವ್ರದ್ದು. ಮತ್ತು ಅಲ್ಲಿಂದ ನಾನು ಮೈಸೂರು ಮೋಹನ್ ಆರ್ಕೆಸ್ಟ್ರಾ ಹೋದೆ. ಆ ಟೈಮಲ್ಲಿ ನನಗೆ ಆ ಟೈಮಲ್ಲಿ ಐ ಯೂಸ್ ಟು ಡೂ ಕೋರ್ಸ್ ಇನ್ ಭಾರತ ಯೂನಿವರ್ಸಿಟಿ ಫಾರ್ MCA ಮಾಡ್ತಿರ್ಬೇಕಾದ್ರೆ 4th ಇಯರಲ್ಲಿ ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ನಿಯರ್ ನವರಂಗ್ ಥಿಯೇಟರ್. 1 whole year I was bedridden with all those plaster stories, screws ಮತ್ತು ಡೈಲಿ ಫಿಸಿಯೋಥೆರಪಿ ಮಾಡೋದು. ಸೊ ದಟ್ ವಾಸ್ ಎ ಕಂಪ್ಲೀಟ್ಲಿ ಚೇಂಜ್ ಆಫ್ ಕ್ಯಾರಿಯರ್ ಫಾರ್ ಮೀ. ಬಟ್ ದ ಇನಿಷಿಯಲ್ ಲರ್ನಿಂಗ್ಸ್ ವಾಟ್ ಐ ಹ್ಯಾಡ್ ಇನ್ ಸೌತ್ ಕಿಂಗ್ ಹೆಲ್ಪ್ ಮೀ ಟು become the dream what I had as a composer. And that year itself I got a chance to work for a movie called Heartbeats, Vijay Raghavendra ಅವ್ರದ್ದು. ಅಲ್ಲಿಂದ there is no looking back. ನೆಕ್ಸ್ಟ್ ಅಲ್ಲಿಂದ ನಲ್ಲ, ಕಲಾಸಿಪಾಳ್ಯ, ರಾಕಿ, ನಾವು ಪ್ರೆಸೆಂಟ್ಲಿ ದಮಯಂತಿ, ಆಕರಾಲ್ ರಾತ್ರಿ. ಡೌನ್ ದ ಲೈನ್ ಐ ಆಲ್ಸೋ ಸ್ಟಾರ್ಟೆಡ್ ಮೇಕಿಂಗ್ ಮೂವೀಸ್. ಐ ಆ್ಯಕ್ಟೆಡ್ ಆ್ಯಂಡ್ ಡೈರೆಕ್ಟೆಡ್ ಇನ್ ಅ ಮೂವಿ ಕಾಲ್ಡ್ ಪರಿಸ್ಥಿತಿ, ಫಾರ್ ವಿಚ್ ಐ ಆಲ್ಸೋ ಗಾಟ್ ಅ ದಾದಾ ಸಾಹೇಬ್ ಫಾಲ್ಕೆ ಡೈರೆಕ್ಟರ್ ಬೆಸ್ಟ್ ಡೆಬ್ಯೂ ಅವಾರ್ಡ್ ಫ್ರಮ್ MSK ಟ್ರಸ್ಟ್. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸೌತ್ ಕಿಂಗಲ್ಲಿ ಯಾರೆಲ್ಲ ಬಂದಿದ್ದಾರೋ ಅವರೆಲ್ಲರೂ ಸ್ಟಾರ್ ಖಂಡಿತ ಆಗಿದ್ದಾರೆ. ಸರ್ ಎಷ್ಟೊಂದು ಸಲ ಸರ್ ಎವ್ರಿ ಒನ್ ಇವ್ರು ಕೂಡ ನಮ್ಮ ಚರಣ್ ರಾಜ್ ಹೇಳ್ತಾ ಇದ್ರು, ಸರ್
So that's a very good place here, the home, where everyone have seen success. And I'm very, very thankful to Anil sir, and he has been my best mentor. And Shantama, we have shared the stage together on many occasions. Thank you so much, and thanks for inviting today. ಎಲ್ಲರೂ ಒಂದು ಗಿಫ್ಟ್ ತಂದಿದ್ದೀರಾ. ನಾನು ಗಿಫ್ಟ್ ತರಬೇಕು ಅಂದ್ಕೊಂಡೆ, ಬಟ್ ಐ ಹ್ಯಾವ್ ಅ ಸಾಂಗ್ ಆಸ್ ಅ ಫಾರ್ಮ್ ಆಫ್ ಅ ಗಿಫ್ಟ್ ಟು ಯು. ದಿಸ್ ಇಸ್ ಎ ಸ್ಪೆಷಲ್ ಸಾಂಗ್. ಇಟ್ಸ್ ಎ ಯುನೀಕ್ ಸಾಂಗ್ ವಿಚ್ ಐ ಹ್ಯಾವ್ ವರ್ಕ್ಡ್ ಅಪ್ ಆನ್. ನಾವೆಲ್ಲರೂ ಹ್ಯಾಪಿ ಬರ್ಡೇ ನಾವು ಹೇಳ್ತಾನೆ ಇರ್ತೀವಲ್ಲ ಎಲ್ಲ ಕಡೆ ಅಲ್ವಾ. ದಿಸ್ ಇಸ್ ಇನ್ ಸಾನ್ಸ್ಕ್ರಿಟ್. ಸಾನ್ಸ್ಕ್ರಿಟಲ್ಲಿ ಹ್ಯಾಪಿ ಬರ್ಡೇ ಹೇಳಿದ್ರೆ ಹೆಂಗಿರುತ್ತೆ ಅಂತ ಅದು ನೀವು ಕೇಳಿಸ್ಕೊಳ್ಬೋದು. ದಿಸ್ ಇಸ್ ಜಸ್ಟ್ ಟ್ರೈ ಟು ರಿವೈವ್ ಸಾನ್ಸ್ಕ್ರಿಟ್, ಬಿಕಾಸ್ ಐ ಆಮ್ ವರ್ಕಿಂಗ್ ಆನ್ ಟುವರ್ಡ್ಸ್ ಸಾನ್ಸ್ಕ್ರಿಟ್ನ ಒಂದು ಮತ್ತೆ ನಾವು ಆಡು ನಮ್ಮ ಒಂದು ಇದಕ್ಕೆ ತರಬೇಕು ಅಂತ. ಬೇಕು ನಾವು ಸ್ಕೂಲ್ ಟೈಮಲ್ಲಿ ಇದ್ದಾಗ ನಮಗೆ ವಿ ಹ್ಯಾವ್ ಬೀನ್ ಗೋಯಿಂಗ್ ಫಾರ್ ಸಾನ್ಸ್ಕ್ರಿಟ್ ಕ್ಲಾಸಸ್, ಬಟ್ ನೌ ಡೇಸ್ ಮೈ ಸನ್ ಇವಾಗಿರೋ ಜನ್ರೇಷನ್ಗೆ ಆ ಕ್ಲಾಸಸ್ ಎಲ್ಲ ಯಾವುದೂ ಇಲ್ಲ. ಸೊ ಮೀ ಆ್ಯಂಡ್ ಮೈ ಬ್ರದರ್ ಇನ್ ಲಾ ಇಸ್ ವರ್ಕಿಂಗ್ ಟುವರ್ಡ್ಸ್ ಕ್ರಿಯೇಟಿಂಗ್ ಸ್ಪೋಕನ್ ಸಾನ್ಸ್ಕ್ರಿಟ್ ಸಾಂಗ್ಸಲ್ಲಿ ರೈಮ್ಸು, ಸಾಂಗ್ಸಲ್ಲಿ ಸಾನ್ಸ್ಕ್ರಿಟ್ ಇಟ್ಕೊಂಡು ರೈಮ್ಸು, ಸ್ಟೋರೀಸು. ಇನ್ಫ್ಯಾಕ್ಟ್ ಐ ಆಮ್ ಆಲ್ಸೋ ಪ್ಲಾನಿಂಗ್ ಫಾರ್ ಅ ಮೂವಿ ಇನ್ ಸಾನ್ಸ್ಕ್ರಿಟ್. ಸೊ ಅದ್ರ ಒಂದು ಇದರಲ್ಲಿ ವಿ ಹ್ಯಾವ್ ದಿಸ್ ಸಾನ್ಸ್ಕ್ರಿಟ್ ಸಾಂಗ್ ಫಾರ್ ಯು ಸರ್, ಡೆಡಿಕೇಟೆಡ್ ಟು ಯು ಆನ್ ಯುವರ್ ಬರ್ಡೇ. ಗರಿಗಪ ದಸ 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 ಗಾರೆ ರಿ ಸರೆ ಸರೆ ಸರಿ 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 ಸಗಾರೆ ಗರಿಗ ಗರಿಗ ಗರಿಗಪ ದಸ 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 ಗಾರೆ ರಿ ಸರೆ ಸರೆ ಸರಿ ಸಗಾರೆ ನವಂ ತನ್ನವಂ ಜನ್ಮದಿನಮಿದಂ ಶುಭಂ ತಚ್ಶುಭಂ ಮಂಗಳಪ್ರದಂ ನವಂ ತನ್ನವಂ ಜನ್ಮದಿನಮಿದಂ ಶುಭಂ ತಚ್ಶುಭಂ ಮಂಗಳಪ್ರದಂ ಶುದ್ಧಂ ಮಾನಸಂ ದ್ಯೋತವಾಚಕಂ ಸರ್ವಂ ಮೋದನಂ ಬಂಧು ಸಂಕ್ರಮಮಾಯುರ್ವರ್ಧನಂ ಭವತು ಸಿದ್ಧಿತಂ ಓ ಶುದ್ಧಂ ಮಾನಸಂ ದ್ಯೋತವಾಚಕಂ ಸರ್ವಂ ಮೋದನಂ ಬಂಧು ಸಂಕ್ರಮಮಾಯುರ್ವರ್ಧನಂ ಭವತು ಸಿದ್ಧಿತಂ सामन्तात् सन्मार्गे चारुविधेयम् तद्वारा आगमनवंशेभ्यः संस्कारान् बोधनीयम् जन्मद गुरुबन्धुभ्यः सविनयं प्रणिपातादीन् समर्प्यते बिलाशादीन् पूरये परसहाय कर्मभिः देशोन्नतसेवने नियुज्यते जीवोद्देशं साधये शुद्धं मानसं द्योतवाचकं सर्वं मोदनं बन्धुसङ्क्रममायुर्वर्धनं भवतु सिद्धितम् शुद्धं मानसं द्योतवाचकं सर्वं मोदनं बन्धुसङ्क्रममायुर्वर्धनं भवतु सिद्धितम् नवं तन्नवं जन्मदिनमिदं शुभं तच्छुभं मङ्गलप्रदं तं नवं जन्मदिनमिदं
शुभं तच्छुभं मङ्गलप्रदम् शुद्धं मानसं द्योतवाचकं सर्वं मोदनं बन्धुसङ्क्रममायुर्वर्धनं भवतु सिद्धितम् ओ शुद्धं मानसं द्योतवाचकं सर्वं मोदनं बन्धुसङ्क्रममायुर्वर्धनं भवतु सिद्धितम् Happy birthday, sir. ನೋಡಿ ಎಷ್ಟು ಖುಷಿ ಆಗುತ್ತಂದರೆ ಸಂಸ್ಕೃತದಲ್ಲಿ ಒಂದು ವಿಶ್ ಮಾಡೋಂಥ ಒಂದು ಗೀತೆಯನ್ನು ಅವರೇ ನೀವೇ ರಚನೆ ಮಾಡಿದ್ದಲ್ಲ? ಹಾಂ, ಕಂಪೋಸಿಂಗ್ ಆ್ಯಂಡ್ ರಚನೆ ಮಾಡಿದ್ದೆ. ಜೋರಾಗಿ ಚಪ್ಪಾಳೆ ತಟ್ಟುತ್ತಾವೆಲ್ಲ.